ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಲಾಸ್ಟಲ್ಲಿ ಕಮೆಂಟ್ ಹಾಕಿ. ಆಮೇಲೆ ಯಾರ್ಯಾರಿನ್ನೂ ನಮ್ಮ ಪಾರ್ಟ್ 1 ವಿಡಿಯೋನ ನೋಡಿಲ್ಲ ಬೇಗ ಹೋಗಿ ನೋಡಿ. ಆ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಕವರ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಲೆಟರ್ ರೈಟಿಂಗ್ ಆಗಿರ್ಬೋದು, ಎಕ್ಸ್ಟ್ರಾಕ್ಟ್ ಆಗಿರ್ಬೋದು ಮತ್ತು 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಹೇಳ್ತಾ ಇದ್ದೀನಿ. ಸೊ ಇದನ್ನು ಪಾರ್ಟ್ 2 ವಿಡಿಯೋ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಆ ಪಾರ್ಟ್ 1 ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರಾದರೂ ಮೆಂಬರ್ಶಿಪ್ ತೊಗೊಳ್ತೀನಿ ಅನ್ನೋರು ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ತೊಗೊಳ್ಬೋದು. ಸೊ ಬನ್ನಿ ನಮ್ಮ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಎಕ್ಸ್ಟ್ರಾಕ್ಟು ಅಥವಾ ರೆಫರೆನ್ಸ್ ಟು ಕಾಂಟೆಕ್ಸ್ಟು. ಸೊ ನೋಡಿ, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ನಾನು ವಿಡಿಯೋದಲ್ಲಿ ಯಾವ ರೀತಿ ಕೊಟ್ಟಿದ್ದೆ, ಫಸ್ಟು ಪಾಠದ ಹೆಸರುಗಳನ್ನ ಹಾಕಿ ನೆಕ್ಸ್ಟು ಅದಕ್ಕೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಟ್ಟಿದ್ದೆ. ಅದು ನಿಮಗೆ ಇನ್ಕ್ಲೂಡ್ ಆಗುತ್ತೆ ಫೈನಲ್ ಎಕ್ಸಾಮ್ಗೂ ಕೂಡ. ಸೊ ಇದರಲ್ಲೂ ನೋಡ್ಬೋದು, ನೀವು ಬ್ಲೂ ಪ್ರಿಂಟ್ ಪ್ರಕಾರನೇ ಕೊಟ್ಟಿದ್ದೀನಿ ನಿಮಗೆ. ಫಸ್ಟು ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅನ್ನೋ ಒಂದು ಪಾಠದಿಂದನೇ ನಿಮಗೆ ಎಕ್ಸ್ಟ್ರಾಕ್ಟ್ ಬರೋದು. ನೆಕ್ಸ್ಟು ದ ಡಿಸ್ಕವರಿ, ನೆಕ್ಸ್ಟು ಕಲರ್ಸ್ ಆಫ್ ಸೈಲೆನ್ಸು, ಆಫ್ಟರ್ ಔಟರ್ ಸ್ಪೇಸ್, ಟುಮಾರೋ ಮಾರ್ನಿಂಗ್. ಈ 4 ಪಾಠಗಳೇನಿದೆ ಇದರಿಂದನೇ ನಿಮಗೆ ಎಕ್ಸ್ಟ್ರಾಕ್ಟ್ ಬರೋದು. ಸೊ ನಿಮಗೆ ಒಂದಕ್ಕೆ 3 ಮಾರ್ಕ್ಸ್ ಇರುತ್ತೆ. 3 × 4 ಅಂದರೆ 12. ಸೊ 12 ಮಾರ್ಕ್ಸು ನಿಮಗೆ ಎಕ್ಸ್ಟ್ರಾಕ್ಟಿಂದ ಬರುತ್ತೆ. ಸೊ ಈ ಒಂದು ಎಕ್ಸ್ಟ್ರಾಕ್ಟ್ಗಳಿಂದ ನಿಮಗೆ 12 ಮಾರ್ಕ್ಸ್ ಬರೋದ್ರಿಂದ ಯಾವ ಇಂಪಾರ್ಟೆಂಟ್ ಇರೋದನ್ನು ಬರುತ್ತೆ ಅನ್ನೋದನ್ನು ನಾನಿವತ್ತು ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ. ನೆಕ್ಸ್ಟು ಈ ಒಂದು ವಿಡಿಯೋದಲ್ಲಿ ಗ್ರಾಮರ್ ಕೂಡ ಇನ್ಕ್ಲೂಡ್ ಆಗಿದೆ. ಗ್ರಾಮರ್ ಅಂದರೆ ಎಲ್ಲ ಇಂಪಾರ್ಟೆಂಟ್ ಇರೋದೆ. ಸೊ ನೀವು ಯಾವುದು ಸ್ಕಿಪ್ ಮಾಡೋ ಆಗಿಲ್ಲ, ಪೂರ್ತಿ ವಿಡಿಯೋನ ನೋಡಿ. ಸೊ ಬನ್ನಿ, ಫಸ್ಟು ನಾನು ನಿಮಗೆ ಎಕ್ಸ್ಟ್ರಾಕ್ಟ್ ಹೇಳ್ತೀನಿ ಲೆಸನ್ ವೈಸು. ಸೊ ನೋಡಿ, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸಿಂದ ಹೂಮ್ ಐ ಕಾಲ್ ಈ ಆಸ್ಕ್ಡ್ ಕ್ವಿಕ್ಲಿ. ಸೊ ಈ ರೀತಿ ಪ್ರಶ್ನೆಗಳು ನೋಡ್ತಾ ಹೋಗ್ಬೋದು ನೀವು. ನಾನು ಕ್ವಶನ್ ಇರೋ ಹತ್ರ ಟಿಕ್ ಹಾಕ್ತೀನಿ. ಸೊ ಇದು ನೋಡಿ, ಇದು ಕ್ವಶನ್ನು. ನೆಕ್ಸ್ಟು, ವೈ ಡು ಯು ಟೇಕ್ ಅವೇ ಈಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್. ಸೊ ನೋಡ್ತಾ ಇದ್ದೀರಾ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ನಿಮ್ಮ ಆಲ್ ಎಕ್ಸಾಮ್ ಯಾವ ಎಕ್ಸಾಮ್ ಬರುತ್ತೆ ಅದಕ್ಕೆಲ್ಲದಕ್ಕೂ ಬಿಡ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾವು ಹೊಸ ವಿಡಿಯೋ ಬಿಟ್ಟರೆ. ಸೊ ನೀವು ಅದನ್ನು ಪ್ರೆಸ್ ಮಾಡಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ಬೋದು. ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದರೆ ಬೇಗ ಹೋಗಿ ನೋಡಿ. ಆಮೇಲೆ ನಾನು ಪಾಸಿಂಗ್ ಪ್ಯಾಕೇಜ್ ಸಹ ಬಿಟ್ಟೆ ಇವಾಗ ತಾನೆ, ಯಾಕಂದರೆ ಸ್ವಲ್ಪ ಜನಕ್ಕೆ ಕಲಿಯೋದ್ರಲ್ಲಿ ಹಿಂದೆ ಇರ್ತೀರ. ಸೊ ಅವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗಲಿ ಅಂತ ಪಾಸಿಂಗ್ ಪ್ಯಾಕೇಜ್ ಬಿಟ್ಟಿದ್ದೀನಿ. ಬಟ್ ನೀವು ಸಹ ನಾಳೆ ಬರುವಂಥ ಪ್ರಶ್ನೆ ಇಂಪಾರ್ಟೆಂಟ್ ಏನು ಕೊಟ್ಟಿದ್ದೀನಿ ಆ ಒಂದು ಪಾರ್ಟ್ 1 ವಿಡಿಯೋನ ನೋಡಬೇಕು. ಸೊ ಪಾರ್ಟ್ 2 ವಿಡಿಯೋ ಇಲ್ಲಿದೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ 10th ಓದ್ತಾ ಇದ್ದರೆ ಅವ್ರಿಗೆ ಇದನ್ನೆಲ್ಲ ಶೇರ್ ಮಾಡಿ. ಬಿಕಾಸ್ ಅವರು ಸಹ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು. ನೋಡಿ, ಕೆಳಗಡೆನೂ ಸಹ ಇದೆ ಎಕ್ಸ್ಟ್ರಾಕ್ಟೇ ಎಲ್ಲನೂ. ಸೊ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ತೊಗೊಳ್ತೀನಿ ಅನ್ನೋರು ತೊಗೊಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಯಾವುದಾದ್ರೂ ಹೊಸ ವಿಡಿಯೋ ಬೇಕು ಅಂದರೆ ಈ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಾನು ನಿಮಗೆ ಆ ವಿಡಿಯೋನ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡ್ಬೋದು, ಇಲ್ಲೆಲ್ಲ ಫುಲ್ ನಾನು ಕೊಟ್ಟಿರುವಂಥ ಪಾಠಗಳೆಲ್ಲ ಇನ್ಕ್ಲೂಡ್ ಆಗಿದೆ. ಸೊ ದ ಡಿಸ್ಕವರಿ ಆಗಿರ್ಬೋದು, ಆಫ್ಟರ್ ಔಟರ್ ಸ್ಪೇಸ್, ಟುಮಾರೋ ಮಾರ್ನಿಂಗ್ ಆಗಿರ್ಬೋದು, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಆಗಿರ್ಬೋದು, ಕಲರ್ಸ್ ಆಫ್ ಸೈಲೆನ್ಸ್ ಆಗಿರ್ಬೋದು, ಎಲ್ಲ ಪಾಠದ್ದು ಇದರೊಳಗಡೆ ಇನ್ಕ್ಲೂಡ್ ಆಗಿದೆ. ಸೊ ನಿಮಗೆ ಯಾವುದೇ ರೀತಿ ರಿಸ್ಕ್ ಬೇಡ. ಬೇರೆ ಏನು ಓದೋಕ್ಕೆ ಹೋಗ್ಬೇಡಿ. ನಾನು ಕೊಟ್ಟಿರುವಂಥ ಇದೆರಡು PDF ನೋಡಿದ್ರೆ ಸಾಕು, ನಿಮಗೆ ಪೂರ್ತಿ ಒಂದು 75+ ಮಾರ್ಕ್ಸ್ ತೆಗಿತೀರಾ. ಸೊ ನೋಡಿ, ನೆಕ್ಸ್ಟು ನಾವು ಗ್ರಾಮರ್ ಪಾಯಿಂಟ್ಸಿಗೆ ಬರೋದಾದರೆ ಫಸ್ಟು ಇಫ್ ಕ್ಲಾಸ್ ಇದೆ. ಸೊ ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜ್ ಮಾಡಬೇಕಾದ್ರೆ ತುಂಬ ಈಸಿಯಾಗಿ ಹೇಳಿದ್ದೀನಿ. ವುಡ್ ಹ್ಯಾವ್ ಮತ್ತು ವುಡಂಟ್ ಹ್ಯಾವ್ ಇದೆರಡೇ ವರ್ಡ್ ಬರೋದು ನಿಮಗೆ ಇಫ್ ಕ್ಲಾಸಲ್ಲಿ. ಸೊ ಸೆಂಟೆನ್ಸು ಪಾಸಿಟಿವ್ ಇದ್ದರೆ ವುಡ್ ಹ್ಯಾವ್ ಬರೀಬೇಕು, ಸೆಂಟೆನ್ಸ್ ನೆಗೆಟಿವ್ ಇದ್ದರೆ ವುಡಂಟ್ ಹ್ಯಾವ್ ಬರೀಬೇಕು. ಸೊ ಇಷ್ಟೇ ನಿಮ್ಮ ಒಂದು ಇಫ್ ಕ್ಲಾಸ್ಗೆ 1 ಮಾರ್ಕ್ ಕ್ವಶನ್ ಇದು. ಸೊ ಒಂದೇ ಬರುತ್ತೆ, ಪ್ರತಿ ಒಂದು ಕ್ವಶನ್ ಪೇಪರಲ್ಲೂ ಇದ್ದೇ ಇರುತ್ತೆ. ಸೊ ಅದಕ್ಕೆ ತುಂಬ ಯೂಸ್ಫುಲ್ ಇದು. ಸೊ ಒಂದೇ ನೆನ್ಪಿಟ್ಕೊಳ್ಳಿ, ವುಡ್ ಹ್ಯಾವ್ ಮತ್ತು ವುಡಂಟ್ ಹ್ಯಾವ್ ಈ 2 ವರ್ಡನ್ನು ಎಲ್ಲಿ ಬಳಸ್ಬೇಕು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ವುಡ್ ಹ್ಯಾವು ಪಾಸಿಟಿವ್ ಇದ್ದಾಗ ಮಾತ್ರ, ಸೆಂಟೆನ್ಸ್ ಪಾಸಿಟಿವ್ ಇದ್ದಾಗ ಮಾತ್ರ ಬಳಸಬೇಕು.
ವುಡಂಟ್ ಹ್ಯಾವು ಸೆಂಟೆನ್ಸು ನೆಗೆಟಿವ್ ಇದ್ದರೆ ಮಾತ್ರ ಬಳಸಬೇಕು. ಸೊ ನೋಡಿ, ಇದೇ ರೀತಿ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಸೊ ನೀವು ಈ ಉದಾಹರಣೆಗಳನ್ನೆಲ್ಲ ಬರ್ಕೋಬೇಕು. ಒಂದು ಬುಕ್ಕಲ್ಲಿ ರಿವಿಷನ್ ಬುಕ್ ಅಂತಲೇ ಮಾಡಿಬಿಟ್ಟು ಅದರಲ್ಲೇ ಬರ್ಕೊಳ್ಳಿ. ನಾನು ಪಾರ್ಟ್ 1 ವಿಡಿಯೋದಲ್ಲಿ ಹೇಳಿದಾಗೆ ಇದರಲ್ಲೂ ಸಹ ಅದೇ ರೀತಿ ಫಾಲೋ ಮಾಡಿ. ಸೊ ನೆಕ್ಸ್ಟ್ ನೋಡಿ, ಇನ್ಫಿನಿಟಿವ್ ಕೊಟ್ಟಿದ್ದಾರೆ. ಇನ್ಫಿನಿಟಿವ್ ಅಂದರೆ ನಾನು ನಿಮಗೆ ಹೇಳಿದ್ದೆ ಓದ್ ವಿಡಿಯೋದಲ್ಲೇ ಪಾಸಿಂಗ್ ಪ್ಯಾಕೇಜಲ್ಲಿ. ಸೊ ಅದರಲ್ಲಿ ಏನು ಹೇಳಿದ್ದೆ ಅಂದರೆ ಟು ಮತ್ತು ವರ್ಬ್ ಇರೋದನ್ನು ಆನ್ಸರ್ ಆಗಿ ಬರೀರಿ ಅಂತ. ಸೊ ಟು ಜಾಯಿನ್ ಆಗಿರ್ಬೋದು, ಟು ವರ್ಕ್ ಆಗಿರ್ಬೋದು, ಟು ರೆಫರ್ ಆಗಿರ್ಬೋದು, ಈ ರೀತಿ ಬರುವಂಥ ವರ್ಡ್ಸ್ನ ನೀವು ಇನ್ಫಿನಿಟಿವ್ಗೆ ಒಂದು ಗ್ರಾಮರ್ ಪಾಯಿಂಟ್ ಏನಿದೆ ಅದಕ್ಕೆ ನೀವು ಆನ್ಸರ್ ಆಗಿ ಬರೀಬೋದು. ಸೊ ನೋಡ್ಬೋದು, ಇಲ್ಲೆಲ್ಲ ಉದಾಹರಣೆಗಳಿದೆ. ಸೊ ಟು ಬೈ ಆಗಿರ್ಬೋದು, ಟು ರಿಸೀವ್ ಆಗಿರ್ಬೋದು, ಟು ಗೀವ್ ಆಗಿರ್ಬೋದು, ಈ ರೀತಿಯ ಪ್ರಶ್ನೆಗಳು. ಸೊ ನೆಕ್ಸ್ಟು ನಮ್ಮ ಒಂದು ಸಿಲೆಬಲ್ಸ್ಗೆ ಬರೋದಾದರೆ ನಿಮಗೂ ಸಹ ಇದರಿಂದ 1 ಮಾರ್ಕ್ ಇರುತ್ತೆ. 1 ಸಿಲೆಬಲ್ ಆಗಿರ್ಬೋದು, 2 ಸಿಲೆಬಲ್ ಆಗಿರ್ಬೋದು. ಅವರು ನಿಮಗೆ 4 ವರ್ಡ್ಸ್ನ ಕೊಟ್ಟಿರ್ತಾರೆ, ಅದರಲ್ಲಿ 1 ಸಿಲೆಬಲ್ನ ಕಂಡುಹಿಡೀರಿ ಅಂದರೆ ಸೊ ನೀವು ಅದನ್ನು ಪಟ್ಟಿಯಿಂದ ಆಚೆ ತೆಗೆದು ಬರೀಬೇಕಾಗುತ್ತೆ. ಸೊ ಆ ರೀತಿಯ ವರ್ಡ್ಸ್ ಇದೆ ನೋಡ್ಬೋದು. 1 ಸಿಲೆಬಲ್ಗೆ ಉದಾಹರಣೆಗಳನ್ನ ಕೊಡ್ತೀನಿ. ನೈಟ್, ಲ್ಯಾಡ್, ಸ್ಪೀಕ್, ರೋಡ್, ಪ್ಲ್ಯಾನ್, ಕಿನ್, ಗುಡ್, ಡೆಕ್, ಸ್ಕೂಲ್, ಟ್ರೈ, ಕ್ಲಾಸ್, ಸ್ಟ್ರಕ್, ವಾಕ್, ಸ್ಟುಡ್, ಕಾಫ್, ಮೂನ್, ಫ್ರೀ, ಆರ್ಟ್, ಬರ್ಡ್, ಶೂಸ್, ಈ ರೀತಿಯ ವರ್ಡ್ಸ್ ನಿಮಗೆ 1 ಸಿಲೆಬಲ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ 2 ಸಿಲೆಬಲ್ಸ್ದು ವರ್ಡ್ಸ್ ನೋಡೋಣ. ವಾಕಿಂಗ್, ಹಾರರ್, ಸೇಫರ್, ಈವನ್, ಟೆಲ್ಲಿಂಗ್, ಸ್ಟೋರಿ, ಓವರ್, ವೆರಿ, ಅಗೋ, ಈ ರೀತಿ ಇದೆ. ನೆಕ್ಸ್ಟು 3rd ಸಿಲೆಬಲ್ ಅಂದರೆ 3 ಸಿಲೆಬಲ್ಸ್ ಇರೋದು. ರಿಟರ್ನಿಂಗ್, ಡಿಫ್ರೆಂಟ್, ಫ್ಯಾಮಿಲಿ, ಬ್ಯೂಟಿಫುಲ್, ಹ್ಯಾಪಿನೆಸ್, ಇದೇ ರೀತಿಯ ವರ್ಡ್ಸ್. ನೆಕ್ಸ್ಟು 4 ಸಿಲೆಬಲ್ ಅಥವಾ ಮೋರ್ ಸಿಲೆಬಲ್ ಸಹ ಅಂತಾರೆ ಇದಕ್ಕೆ. ಸೈಂಟಿಫಿಕ್, ಫೌಂಡಮೆಂಟಲ್, ಡಿಸ್ಕವರ್, ಈ ರೀತಿ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಈ ರೀತಿಯ ವರ್ಡ್ಸ್. ಸೊ ನಾನು ನಿಮಗೆ ಮೊದಲಿಂದನೂ ಹೇಳ್ಕೊಂಬರ್ತಾ ಇದ್ದೀನಿ, ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ನ ತೊಗೊಳ್ಬೋದು. ಅದರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಾವು ಮೆಂಬರ್ಸ್ಗಂತಲೇ ಸಪ್ರೇಟಾಗಿ ವೀಡಿಯೋಸ್ನ ಮಾಡ್ತೀವಿ, ಅದು ಕನ್ಫರ್ಮ್ ಇರೋ ಪ್ರಶ್ನೆಗಳನ್ನೇ. ಸೊ ಮೆಂಬರ್ಶಿಪ್ ತೊಗೊಳ್ಳಿ. ಆಮೇಲೆ ನೀವು ಹಾಕುವಂಥ ಕಮೆಂಟ್ಸು ನಮಗೆ ಬೇಗ ರೀಚ್ ಆಗುತ್ತೆ ಮತ್ತು ನಾವು ಬಿಡುವಂಥ ವೀಡಿಯೋಸು ನಿಮಗೆ ಬೇಗ ರೀಚ್ ಆಗುತ್ತೆ. ನಾವು ನಿಮಗೆ ಕನೆಕ್ಟ್ ಆಗೋಕ್ಕೆ ಇದೊಂದು ಒಳ್ಳೆಯ ದಾರಿಯಾಗಿರುತ್ತೆ. ಸೊ ನೀವೆಲ್ಲರೂ ಮೆಂಬರ್ಶಿಪ್ನ ತೊಗೊಳ್ಳಿ, ಅದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು 10th ಪಾಸಿಂಗ್ ಆಗಿರ್ಬೋದು ಸ್ಕೋರಿಂಗ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ನೋಡೋದಾದರೆ ಸೂಟೇಬಲ್ ವರ್ಡ್ ಫಾರ್ಮ್. ಸೊ ನೋಡಿ, ನಿಮಗೆ ಈ ರೀತಿ ಬ್ರ್ಯಾಕೆಟಲ್ಲಿ ಒಂದು ವರ್ಡ್ ಕೊಟ್ಟಿದ್ದರೆ ಅದನ್ನು ಯಾವ ರೀತಿ ಫುಲ್ ಮಾಡಬೇಕು ಅನ್ನೋದು. ಸೊ ಡೆವಲಪ್ ಅಂತ ಕೊಟ್ಟಿದ್ದರೆ ಡೆವಲಪ್ಮೆಂಟ್, ಎಜುಕೇಟ್ ಅಂತ ಕೊಟ್ಟಿದ್ದರೆ ಎಜುಕೇಷನ್, ಇದೇ ರೀತಿ ಬರೀಬೇಕು. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮು. ಸೊ ನೋಡಿ, ಇದೇ ರೀತಿಯ ವರ್ಡ್ಸ್ ಪೂರ್ತಿ ನೋಡಿ ಇದನ್ನು ವೀಡಿಯೋನ ಯಾರು ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಎಲ್ಲರಿಗೂ ಆಲ್ ದ ಬೆಸ್ಟ್ ನಾಳಿನ ಎಕ್ಸಾಮ್ಗೆ. ಸೊ ಎಲ್ಲರೂ ಚೆನ್ನಾಗಿ ಬರೀರಿ. ನಾನೀಗ ಆಲ್ರೆಡಿ ಪಾರ್ಟ್ 1 ವಿಡಿಯೋ ಆಮೇಲೆ ಪಾಸಿಂಗ್ ಪ್ಯಾಕೇಜ್ ಎಲ್ಲ ಬಿಟ್ಟಿದ್ದೀನಿ, ಅದನ್ನು ವೀಡಿಯೋಸ್ ನೋಡಿಲ್ಲ ಅಂದರೆ ನೋಡಿ. ಈ ವಿಡಿಯೋದಲ್ಲಿ ನಾನು ಪಾರ್ಟ್ 1 ವಿಡಿಯೋದು ಲಿಂಕ್ ಕೊಟ್ಟಿರ್ತೀನಿ. ಸೊ ಲಿಂಕನ್ನ ಪ್ರೆಸ್ ಮಾಡಿ ನೀವು ವಿಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.